ನಿಮಗೆ ಗೊತ್ತಾ, ಭೂಮಿಯ ಮೇಲೆ ಒಂದು ಕಾಲ್ಪನಿಕ ರೇಖೆ ಇದೆ. ಆದರೆ ಆ ರೇಖೆ ಭೂಮಿಯನ್ನ ಎರಡು ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ. ಇನ್ನೊಂದು ವಿಶೇಷ ಏನಂದ್ರೆ, ಈ ರೇಖೆ ಹಲವಾರು ದೇಶಗಳ ಮೂಲಕ ಹಾದೋಗುತ್ತೆ. ಆ ದೇಶಗಳು ಯಾವ್ಯಾವು ಅಂತ ಗೊತ್ತಾ? ಬನ್ನಿ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಈಕ್ವಿಟಾರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಕ್ವಿಟಾರ್ ಅಂದ್ರೆ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗುವ 0 ಡಿಗ್ರಿ ಅಕ್ಷಾಂಶದ ಕಾಲ್ಪನಿಕ ರೇಖೆ. ಇದು ಭೂಮಿಯನ್ನು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಎಂದು ಎರಡು ಭಾಗಗಳಾಗಿ ವಿಭಜಿಸುತ್ತೆ. ಇನ್ನು ಈ ಈಕ್ವಿಟಾರ್ ಯಾವ ಯಾವ ದೇಶಗಳ ಮೂಲಕ ಹಾದು ಹೋಗುತ್ತದೆ ಗೊತ್ತಾ? ಒಟ್ಟು 13 ದೇಶಗಳ ಭೂಭಾಗ ಅಥವಾ ಪ್ರಾದೇಶಿಕ ಜಲಪ್ರದೇಶವನ್ನ ಈಕ್ವೆಟಾರ್ ದಾಟುತ್ತೆ. ಅವು ಯಾವ್ಯಾವು ಅನ್ನೋದನ್ನ ಈಗ ಒಂದೊಂದಾಗಿ ನೋಡೋಣ. ಇಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಮರಿಬೇಡಿ, ಇಂತಹ ಇನ್ನಷ್ಟು ಕುತೂಹಲಕಾರಿ ಜಿಯೋಗ್ರಫಿ ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಬೆಳಕು ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಇನ್ನೊಂದು ಕ್ಷಣವೂ ತಡ ಮಾಡದೆ ಈಕ್ವಿಟಾರ್ ಹಾದು ಹೋಗುವ ದೇಶಗಳು ಯಾವ್ಯಾವು ಅಂತ ನೋಡೋಣ. ಹಾಗಾದ್ರೆ ಸ್ನೇಹಿತರೆ, ಈಗ ಶುರು ಮಾಡೋಣ. ಈಕ್ವೆಟಾರ್ ಹಾದು ಹೋಗುವ ದೇಶಗಳ ಪಯಣ. ನಮ್ಮ ಮೊದಲ ದೇಶ ಈಕ್ವೆಡಾರ್. ಈಕ್ವೆಡಾರ್ ಎಂಬ ಹೆಸರಿನ ಅರ್ಥವೇ ಈಕ್ವೆಟಾರ್. ಈ ದೇಶದ ಹೆಸರಿಗೂ ಈಕ್ವೆಟಾರ್ಗೂ ನೇರವಾದ ಸಂಬಂಧ ಇದೆ. ಹಾಗಾದ್ರೆ ಈಕ್ವೆಡಾರ್ನಲ್ಲಿ ಎಲ್ಲಿಂದ ಹಾದು ಹೋಗುತ್ತೆ ಎಂಬುದನ್ನ ಮ್ಯಾಪ್ನಲ್ಲಿ ನೋಡೋಣ. ಈಕ್ವೆಡಾರ್ ದಕ್ಷಿಣ ಅಮೆರಿಕದ ವಾಯುವ್ಯ ಭಾಗದಲ್ಲಿರುವ ಒಂದು ದೇಶ. ಇದರ ಉತ್ತರಕ್ಕೆ ಕೊಲಂಬಿಯಾ ಇದೆ, ಪೂರ್ವ ಮತ್ತು ದಕ್ಷಿಣಕ್ಕೆ ಪೆರು, ದಕ್ಷಿಣಕ್ಕೆ ಪೆಸಿಫಿಕ್ ಓಷನ್ ಇದೆ. ಭೌಗೋಳಿಕವಾಗಿ ಈಕ್ವೆಡಾರ್ 3 ಪ್ರಮುಖ ಪ್ರದೇಶಗಳನ್ನು ಹೊಂದಿದೆ: ಕೋಸ್ಟಾ, ಸಿಯೇರಾ ಮತ್ತು ಓರೆಂಟೆ. ಜೊತೆಗೆ ಪೆಸಿಫಿಕ್ ಓಷನ್ನಲ್ಲಿರುವ ಗ್ಯಾಲಪಗೋಸ್ ಐಸ್ಲ್ಯಾಂಡ್ ಕೂಡ ಈಕ್ವೆಡಾರ್ಗೆ ಸೇರಿವೆ. ಹಾಗಾದರೆ ಈಕ್ವೆಡಾರ್ ಎಂಬ ಹೆಸರು ಸ್ಪ್ಯಾನಿಷ್ ಭಾಷೆಯ ಈಕ್ವೆಡಾರ್ ಪದದಿಂದ ಬಂದಿದೆ. ಇದರ ಅರ್ಥ ಈಕ್ವೆಟಾರ್. 0 ಡಿಗ್ರಿ ಅಕ್ಷಾಂಶದ ಈಕ್ವೆಟಾರ್ ರೇಖೆ ದೇಶದ ಉತ್ತರ ಭಾಗದ ಮೂಲಕ ಹಾದು ಹೋಗುತ್ತೆ. ಕ್ಯೂಟೋ ಸಮೀಪದ ಕ್ಯೂಡಾಟ್ ಮಿಥಾದ್ ದೆಲ್ ಮುಂಡೋ ಪ್ರದೇಶವನ್ನು ಈಕ್ವೆಟಾರ್ ಸ್ಮಾರಕ ಮತ್ತು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರಮುಖ ಭೌಗೋಳಿಕ ಲಕ್ಷಣಗಳು. ಈಕ್ವೆಟಾರ್ ರಾಜಧಾನಿ ಯಾವುದು ಅಂದರೆ ಕ್ಯೂಟೋ. ಅತಿ ದೊಡ್ಡ ನಗರ ಗ್ವಿಯಾಲಿಕ್ವಿಯೋ. ಖಂಡ ದಕ್ಷಿಣ ಅಮೆರಿಕ. ಸಮುದ್ರ ಪೆಸಿಫಿಕ್ ಓಷನ್. ಪ್ರಮುಖ ಪರ್ವತ ಶ್ರೇಣಿ ಆಂಡಿಸ್ ಪರ್ವತ. ಪ್ರಮುಖ ಜ್ವಾಲಾಮುಖಿ ಕೋಟಾಪಾಕ್ಸಿ. ದ್ವೀಪ ಸಮೂಹ ಗ್ಯಾಲಪಗೋಸ್ ಐಸ್ಲ್ಯಾಂಡ್. ಪ್ರಮುಖ ನೈಸರ್ಗಿಕ ಪ್ರದೇಶ ಯಾವುದು ಅಂದರೆ ಅಮೆಜಾನ್ ಬೇಸಿನ್ನ ಒಂದು ಭಾಗ. ನಮಗೆ UPSCಗೆ ಮುಖ್ಯ ಅಂಶಗಳು ಇದರಿಂದ ಯಾವ್ದ್ಯಾವುದು ಅಂದರೆ ಈಕ್ವೆಟಾರ್ ಹಾದು ಹೋಗುವ ದಕ್ಷಿಣ ಅಮೆರಿಕದ 3 ದೇಶಗಳಲ್ಲಿ ಒಂದಾಗಿದೆ. ಉಳಿದವು ಕೊಲಂಬಿಯಾ ಮತ್ತು ಬ್ರೆಜಿಲ್. ಈಕ್ವೆಡಾರ್ನ ಕರೆನ್ಸಿ ಯಾವುದು ಅಂದರೆ US ಡಾಲರ್. ಗ್ಯಾಲಪಗೋಸ್ ಐಸ್ಲ್ಯಾಂಡ್ನಲ್ಲಿ ಕಂಡುಬರುವ ವಿಶೇಷ ಜೀವ ವೈವಿಧ್ಯವು ಚಾರ್ಲ್ಸ್ ಡಾರ್ವಿನ್ನ ಇವ್ಯಾಲ್ಯೂಯೇಷನ್ ಅಧ್ಯಯನಗಳಿಗೆ ಮಹತ್ವವಾಗಿದೆ. ಆಂಡಿಸ್ ಪರ್ವತಗಳ ಕಾರಣದಿಂದಾಗಿ ಈಕ್ವೆಡಾರ್ನಲ್ಲಿ ಕಡಿಮೆ ಭೌಗೋಳಿಕ ವ್ಯಾಪ್ತಿಯಲ್ಲೇ ವಿಭಿನ್ನ ಹವಾಮಾನ ವಲಯಗಳು ಕಂಡುಬರುತ್ತವೆ. ಈಕ್ವೆಟಾರ್ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಬಹುತೇಕ ಲಂಬವಾಗಿ ಬೀಳುವುದರಿಂದ ವರ್ಷ ಪೂರ್ತಿ ಉಷ್ಣ ವಲಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಕಂಡುಬರುತ್ತೆ. ಇವರಿಗೆ ನಾವು ಈಕ್ವೆಡಾರ್ನ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಎರಡನೇ ದೇಶದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಈಕ್ವೆಟಾರ್ ಹಾದು ಹೋಗುವ ಎರಡನೇ ದೇಶ ಯಾವುದು ಅಂದರೆ ಕೊಲಂಬಿಯಾ. ಕೊಲಂಬಿಯಾ ದಕ್ಷಿಣ ಅಮೆರಿಕದ ವಾಯುವ್ಯ ಭಾಗದಲ್ಲಿರುವ ದೇಶ. ಈಕ್ವೆಟಾರ್ ರೇಖೆ ಇದರ ದಕ್ಷಿಣ ಭಾಗದ ಮೂಲಕ ಹಾದು ಹೋಗುತ್ತೆ. ಈ ದೇಶದ ಪಶ್ಚಿಮಕ್ಕೆ ಪೆಸಿಫಿಕ್ ಓಷನ್ ಮತ್ತು ಉತ್ತರಕ್ಕೆ ಕೆರಿಬಿಯನ್ ಸಿ ಇದೆ. ಆಂಡಿಸ್ ಪರ್ವತ ಶ್ರೇಣಿ, ಅಮೆಜಾನ್ ಬೇಸಿನ್ ಮತ್ತು ಓರಿನಾಕೋ ನದಿ ಪ್ರದೇಶಗಳು ಕೊಲಂಬಿಯಾದ ಪ್ರಮುಖ ಭೌಗೋಳಿಕ ಲಕ್ಷಣಗಳಾಗಿವೆ. ಇದರ ರಾಜಧಾನಿ ಬೋಗೋಟಾ.
ಇನ್ನು ಈಕ್ವೆಟಾರ್ ಹಾದು ಹೋಗುವ ಮೂರನೇ ದೇಶ ಯಾವುದು ಅಂದ್ರೆ ಬ್ರೆಜಿಲ್. ಬ್ರೆಜಿಲ್ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ದೇಶ. ಇದರ ರಾಜಧಾನಿ ಬ್ರೆಸಿಲಿಯಾ. ಈಕ್ವೆಟಾರ್ ದೇಶದ ಉತ್ತರ ಭಾಗದ ಮೂಲಕ ಹಾದು ಹೋಗುತ್ತೆ. ಬ್ರೆಜಿಲ್ನ ಬಹುಭಾಗ ಅಮೆಜಾನ್ ಬೇಸಿನ್ನಲ್ಲಿ ಹರಡಿಕೊಂಡಿದ್ದು, ವಿಶ್ವದ ಅತಿ ದೊಡ್ಡ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಪ್ರದೇಶವಾದ ಅಮೆಜಾನ್ ರೈನ್ ಫಾರೆಸ್ಟ್ನ ಪ್ರಮುಖ ಭಾಗ ಇಲ್ಲಿದೆ. ಇದರ ಜೊತೆಗೆ ಅಮೆಜಾನ್ ರಿವರ್ ವ್ಯವಸ್ಥೆ, ಬ್ರೆಜಿಲಿಯನ್ ಐಲ್ಯಾಂಡ್ ಮತ್ತು ಅಟ್ಲಾಂಟಿಕ್ ಓಷನ್ ಇವು ಬ್ರೆಜಿಲ್ನ ಪ್ರಮುಖ ಭೌಗೋಳಿಕ ಲಕ್ಷಣಗಳು. ಬ್ರೆಜಿಲ್ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ದೇಶ ಅಂತ ನಮಗೆ ಗೊತ್ತು. ಖಂಡದ ಸುಮಾರು ಅರ್ಧದಷ್ಟು ಭೂಪ್ರದೇಶವನ್ನ ಆವರಿಸಿದೆ. ಇದು ವಿಸ್ತೀರ್ಣದ ದೃಷ್ಟಿಯಿಂದ ವಿಶ್ವದ 5ನೇ ದೊಡ್ಡ ದೇಶಗಳಲ್ಲಿ ಒಂದಾಗಿದೆ. ಭೌಗೋಳಿಕ ಸ್ಥಾನ ಏನು ಅಂದ್ರೆ ಬ್ರೆಜಿಲ್ನ ಉತ್ತರಕ್ಕೆ ವೆನಿಜುವೆಲಾ, ಗಯಾನಾ, ಸುರೇನಾಮ್ ಮತ್ತು ಫ್ರೆಂಚ್ ಗಯಾನಾ, ದಕ್ಷಿಣಕ್ಕೆ ಪೆರಗ್ವೆ, ಅರ್ಜೆಂಟೈನಾ ಮತ್ತು ಉರುಗ್ವೆ, ಪಶ್ಚಿಮಕ್ಕೆ ಕೊಲಂಬಿಯಾ, ಪೆರು ಮತ್ತು ಬೋಲ್ವಿಯಾ, ಪೂರ್ವಕ್ಕೆ ಅಟ್ಲಾಂಟಿಕ್ ಓಷನ್ ಇದೆ. ಚಿಲಿ ಮತ್ತು ಈಕ್ವೆಡಾರ್ ಹೊರತುಪಡಿಸಿ ದಕ್ಷಿಣ ಅಮೆರಿಕದ ಬಹುತೇಕ ಎಲ್ಲ ದೇಶಗಳೊಂದಿಗೆ ಬ್ರೆಜಿಲ್ ಗಡಿ ಹಂಚಿಕೊಂಡಿದೆ. ಈಕ್ವೆಟಾರ್ ಮತ್ತು ಭೌಗೋಳಿಕ ವಿಭಾಗ. 0 ಡಿಗ್ರಿ ಅಕ್ಷಾಂಶದ ಈಕ್ವೆಟಾರ್ ಬ್ರೆಜಿಲ್ನ ಉತ್ತರ ಭಾಗದ ಮೂಲಕ ಹಾದು ಹೋಗುತ್ತೆ. ಬ್ರೆಜಿಲ್ನ ಭೌಗೋಳಿಕ ಪ್ರದೇಶವನ್ನು ಮುಖ್ಯವಾಗಿ ಹೀಗೆ ವಿಂಗಡಿಸಬಹುದು. ಅಮೆಜಾನ್ ಬೇಸಿನ್ ಉತ್ತರ ಭಾಗ ದಟ್ಟ ಮಳೆಕಾಡು ಹಾಗೂ ವಿಶಾಲ ನದಿ ವ್ಯವಸ್ಥೆ ಇದೆ. ಬ್ರೆಜಿಲಿಯನ್ ಹೈಲ್ಯಾಂಡ್ಸ್ ಮಧ್ಯ ಮತ್ತು ದಕ್ಷಿಣ ಭಾಗ ಖನಿಜ ಸಂಪತ್ತು ಮತ್ತು ಜಲವಿದ್ಯುತ್ ಸಾಮರ್ಥ್ಯ ಇದೆ. ಗಯಾನಾ ಐಲ್ಯಾಂಡ್ಸ್ ಉತ್ತರ ಭಾಗ ಎತ್ತರ ಪರ್ವತ ಪ್ರದೇಶಗಳು. ಅಟ್ಲಾಂಟಿಕ್ ಕೋಸ್ಟಲ್ ಪ್ಲೈನ್ಸ್ ಪೂರ್ವ ಕರಾವಳಿ ಜನಸಂಖ್ಯೆ ಮತ್ತು ನಗರೀಕರಣ ಹೆಚ್ಚು. ಇಲ್ಲಿ ಅಮೆಜಾನ್ ನದಿ ಮತ್ತು ಮಳೆಕಾಡು ಇದೆ. ಅಮೆಜಾನ್ ರಿವರ್ ಜಲನಯನ ಪ್ರದೇಶವು ವಿಶ್ವದ ಅತಿ ದೊಡ್ಡ ನದಿ ಜಲನಯನ ಪ್ರದೇಶಗಳಲ್ಲಿ ಒಂದಾಗಿದೆ. ಅಮೆಜಾನ್ ರೈನ್ ಫಾರೆಸ್ಟ್ ಅಪಾರ ಜೀವ ವೈವಿಧ್ಯ, ಕಾರ್ಬನ್ ಸಂಗ್ರಹಣೆ ಮತ್ತು ಜಾಗತಿಕ ಹವಾಮಾನ ನಿಯಂತ್ರಣದಲ್ಲಿ ಒಂದಾಗಿದೆ, ಅಂದ್ರೆ ಮಹತ್ವ ಹೊಂದಿದೆ. ಅರಣ್ಯ ನಾಶ, ಗಣಿಗಾರಿಕೆ, ಕೃಷಿ ವಿಸ್ತರಣೆ ಮತ್ತು ಮೂಲಸೌಕರ್ಯ ಯೋಜನೆಗಳು ಈ ಪ್ರದೇಶದ ಪ್ರಮುಖ ಪರಿಸರ ಸವಾಲುಗಳಾಗಿವೆ. ಇದರ ಆರ್ಥಿಕ ಮಹತ್ವ ಏನು? ಬ್ರೆಜಿಲ್ ಲ್ಯಾಟಿನ್ ಅಮೆರಿಕದ ಪ್ರಮುಖ ಆರ್ಥಿಕ ಶಕ್ತಿಯಾಗಿದೆ. ಕೃಷಿಯಲ್ಲಿ ಕಾಫಿ, ಸೋಯಾಬೀನ್, ಸುಗರ್ ಕೇನ್, ಆರೆಂಜ್ ಮತ್ತು ಕ್ಯಾಟಲ್ ಪ್ರಮುಖವಾಗಿವೆ. ಕೈಗಾರಿಕೆಯಲ್ಲಿ ಐರನ್ ಓರ್, ಪೆಟ್ರೋಲಿಯಂ, ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್, ಆಟೋಮೊಬೈಲ್ಸ್ ಮತ್ತು ಬಯೋಫ್ಯೂಯಲ್ಸ್ ಪ್ರಮುಖ ಸ್ಥಾನ ಹೊಂದಿವೆ. ಜಲವಿದ್ಯುತ್ ಉತ್ಪಾದನೆಯು ಬ್ರೆಜಿಲ್ಗೆ ದೊಡ್ಡ ಸಾಮರ್ಥ್ಯವಿದೆ. ಇಲ್ಲಿ ನಮಗೆ UPSC ಪ್ರಿಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ಸ್ ಯಾವುದು ಅಂದರೆ, ಇದರ ರಾಜಧಾನಿ ಯಾವುದು ಬ್ರೆಜಿಲ್ದು ಅಂದರೆ ಬ್ರೆಸಿಲಿಯಾ. ಇಲ್ಲಿ ಅತಿ ದೊಡ್ಡ ನಗರ ಯಾವುದು ಅಂದರೆ ಸಾವೋ ಪೌಲೋ. ಇಲ್ಲಿ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದು ಅಂದರೆ ಅಮೆಜಾನ್ ಬೇಸಿನ್. ಇಲ್ಲಿ ಪ್ರಮುಖ ಸಾಗರ ಯಾವುದು ಅಂದರೆ ಅಟ್ಲಾಂಟಿಕ್ ಓಷನ್. ಈಕ್ವೆಟಾರ್ ಹಾದು ಹೋಗುವ ದಕ್ಷಿಣ ಅಮೆರಿಕದ ದೇಶಗಳು ಯಾವ್ಯಾವುದು ಅಂದರೆ ಈಕ್ವೆಡಾರ್, ಕೊಲಂಬಿಯಾ ಮತ್ತು ಬ್ರೆಜಿಲ್. ಬ್ರೆಜಿಲ್ನೊಂದಿಗೆ ಗಡಿ ಹಂಚಿಕೊಳ್ಳದ ದಕ್ಷಿಣ ಅಮೆರಿಕದ ದೇಶಗಳು ಯಾವುದು ಅಂದರೆ ಚಿಲಿ ಮತ್ತು ಈಕ್ವೆಡಾರ್. ಪ್ರಮುಖ ಜೀವ ವೈವಿಧ್ಯ ಪ್ರದೇಶ ಯಾವುದು ಅಂದರೆ ಅಮೆಜಾನ್ ರೈನ್ ಫಾರೆಸ್ಟ್. ಪ್ರಮುಖ ದ್ವೀಪ ಯಾವುದು ಅಂದರೆ ಮರಾಜು ಐಲ್ಯಾಂಡ್ಸ್. ನಮಗೆ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕು ಅಂದರೆ, ಬ್ರೆಜಿಲ್ನಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ನಡುವೆ ಸಮತೋಲನ ಸಾಧಿಸುವುದು ಪ್ರಮುಖ ಸವಾಲಾಗಿದೆ. ಅಮೆಜಾನ್ ಅರಣ್ಯವು ಬ್ರೆಜಿಲ್ಗೆ ಮಾತ್ರವಲ್ಲದೆ ಜಾಗತಿಕ ಹವಾಮಾನ ವ್ಯವಸ್ಥೆಗೂ ಮಹತ್ವವಾಗಿದ್ದರಿಂದ ಅರಣ್ಯ ನಾಶ ನಿಯಂತ್ರಣ, ಸ್ಥಳೀಯ ಜನಾಂಗಗಳ ಹಕ್ಕುಗಳ ರಕ್ಷಣೆ ಮತ್ತು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಗತ್ಯವಾಗಿದೆ. UPSC ಜಿಯೋಗ್ರಫಿಯಲ್ಲಿ ಇದನ್ನು ಈಕ್ವಿಟೋರಿಯಲ್ ಕ್ಲೈಮೇಟ್, ರೈನ್ ಫಾರೆಸ್ಟ್ ಎಕಾಲಜಿ, ರಿವರ್ ಬೇಸಿನ್ ಮ್ಯಾನೇಜ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜ್ ವಿಷಯಗಳೊಂದಿಗೆ ಸಂಪರ್ಕಿಸಿ ನಾವು ಇದನ್ನ ಬರ್ಕೊಂಡು ಹೋಗ್ಬೋದು.